ಇಲ್ಲಿ ವಿದ್ಯಾರ್ಥಿಗಳೇ, ವಿಡಿಯೋ ನಂಬರ್ 10 ನವೋದಯ 2019 ಪ್ರಶ್ನೆ ನಂಬರ್ 50. ಇಲ್ಲೇ ಒಂದು ವಿಚಾರ ಮಾಡಬೇಕು. ಇದು ಶೇಕಡ ಲಾಭನೂ ಇಲ್ಲ, ಶೇಕಡ ಹಾನಿನೂ ಇಲ್ಲ. ಇವು ಎರಡು ಏನದ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ತಿಳಿಸೋದು. ಒಂದು ವಸ್ತು ರೂಪಾಯಿ 500ಗೆ ಮಾರಲ್ಪಡುತ್ತದೆ. 500 ರೂಪಾಯಿಗೆ ಮಾರಿದರು ಒಂದು ವಸ್ತುವನ್ನು. ಇದು ಒಂದನೇ ಮಾರಾಟದ ಬೆಲೆ. ಇದರಿಂದ ನಷ್ಟ ಉಂಟಾಯಿತು. ಅದೇ ವಸ್ತುವನ್ನು 700 ರೂಪಾಯಿಗೆ ಮಾರಾಟ ಮಾಡಿದರೆ ಅಂಗಡಿಯಾತನಿಗೆ ಮೊದಲಿಗೆ ಆಗುತ್ತಿದ್ದ ನಷ್ಟದ ಬದಲಾಗಿ 3 ಪಟ್ಟು ಲಾಭ ಉಂಟಾಗುತ್ತದೆ. ಆ ವಸ್ತುವಿನ ಅಸಲು ಬೆಲೆಯನ್ನು ಕಂಡುಹಿಡಿಯ. ಇಲ್ಲಿ ಏನ್ ಹೇಳ್ದ ನಾವು, ನಷ್ಟ 1 ಪಟ್ಟ, ಲಾಭ 3 ಪಟ್ಟ. ಇಷ್ಟ ಅರ್ಥ ಮಾಡ್ಕೋಬೇಕು. ಇದು ಹಾನಿ ಬರೋಬರಿ 1 ಅಂತ ತಿಳ್ಕೊರಿ. ಲಾಭ ಬರೋಬರಿ 3 ಅಂತ 3 ಪಟ್ಟ. 1ರ 3 ಪಟ್ಟು. 1ಕ್ಕೆ ನೀವು 3 ಗುಣಾಕಾರ ಮಾಡಿದ್ರೆ 3 ಬರ್ತದೆ. ಬಹಳ ನಾವು ಕಿವುಚಬಾರ್ದು ಗಣಿತಗಳನ್ನು. ಹಾನಿ 1 ಪಟ್ಟಿತ್ತು ಅಂತಂದ್ರೆ ಲಾಭ 3 ಪಟ್ಟು ಇರ್ತದೆ. ಅಂದ್ರೆ ಒಟ್ಟು ಅನುಪಾತ ತಕ್ಕೋಬೇಕು ನೀವು. ಒಟ್ಟು ಅನುಪಾತ ಬರೋಬ್ಬರಿ 1 + 3 ಬರೋಬ್ಬರಿ 4 ಪಟ್ಟ ಆಯ್ತು. ಇನ್ನು ಒಟ್ಟ ಲಾಭ ಹೆಂಗೆ ತಕ್ಕೋಬೇಕಂದ್ರೆ, 1ನೇ ಮಾರಾಟದ ಬೆಲೆ ಎಷ್ಟದ ನೋಡ್ರಿ. 1ನೇ ಮಾರಾಟದ ಬೆಲೆ ಬರೋಬ್ಬರಿ 500 ರೂಪಾಯಿ ನೋಡಿ. 2ನೇ ಮಾರಾಟದ ಬೆಲೆ ಬರೋಬ್ಬರಿ 700 ರೂಪಾಯಿ. ಈಗ 1ನೇ ಮಾರಾಟದ ಬೆಲೆ 2ನೇ ಮಾರಾಟದ ಬೆಲೆ ಒಳಗೆ 1ನೇ ಮಾರಾಟದ ಬೆಲೆ ಕಳೆದರೆ ಅದರ ಲಾಭ ಮತ್ತು ಹಾನಿ ಎರಡು ಬಂದ್ಬಿಡ್ತದ. ಲಾಭದ ಪ್ರಮಾಣನೂ ಬರ್ತದೆ, ಹಾನಿ ಪ್ರಮಾಣನೂ ಬರ್ತದೆ. ಹಾನಿ ಎಷ್ಟು ಪ್ರಮಾಣ ಬರ್ತದೆ? 1 ಪ್ರಮಾಣ ಬರ್ತದೆ. ಲಾಭ 3 ಪ್ರಮಾಣ ಬರ್ತದೆ. ಅದಕ್ಕೆ ಹೇಳೋದು. ಈಗ ಲಾಭ ನೋಡಿ. ಲಾಭ ಬರೋಬ್ಬರಿ 2ನೇ ಮಾರಾಟದ ಬೆಲೆ ಮೈನಸ್ 1ನೇ ಮಾರಾಟದ ಬೆಲೆ. 2 ಮಾರಾಟದ ಬೆಲೆನೇ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಂಥ ಗಣಿತಗಳನ್ನು ಭಾಳ ವಿಚಾರ ಮಾಡ್ಬೇಕು ನೀವು. ಹೆಂಗೆ ಹೇಳ್ಯಾನ ಅನ್ನೋದು ನೀವು ಮೊದಲು ತಿಳ್ಕೊಳ್ಳಿ. ಯಾಕಂದರೆ ಇದು ಶೇಕಡ ಲಾಭನೂ ಅಲ್ಲ, ಶೇಕಡ ಹಾನಿನೂ ಅಲ್ಲ, ಮತ್ತು ಕೊಂಡ ಬೆಲೆನೂ ಇಲ್ಲ. 2 ಮಾರಾಟದ ಬೆಲೆ ಅವಾಗ ನಾವು ಹೆಂಗೆ ಮಾಡಬೇಕು? ಗಣಿತ ಹೇಳೋ ಲಕ್ಷ ಕೊಟ್ಟು ನೋಡಿ. ಟೆಲಿಗ್ರಾಮ್ ಕ್ಲಾಸ್ ಇದೆ. ಜಸ್ಟ್ ನ್ಯಾಚುರಲ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಲಿಕ್ಕೆ ನಾನು. ಎಲ್ಲರೂ ರೀಸನಿಂಗ್ ಬರ್ತದ, ಗದ್ಯ ಭಾಗ ಬರ್ತದ. ಗದ್ಯ ಭಾಗ ಮನ್ಯಾಗ ಯಾರು ಬೇಕಾದವ್ರು ಹೇಳ್ಬೋದು. ಒಂದು ರೀಸನಿಂಗ್, 1-2 ಮ್ಯಾಥ್ಸ್ ನೀವು ಮನೆಯೊಳಗೆ ಅಭ್ಯಾಸ ಮಾಡಿದ್ರೆ ನೀವು ನವೋದಯ ಕಟ್ಟಿಟ್ಟು ಹೋಗ್ತೀವಿ. ಮಾಸ್ಟರ್ ಗೈಡ್ ತಗೋಬೇಕು. ಇದೆಲ್ಲ ಮಾಸ್ಟರ್ ಗೈಡ್ ಬುಕ್. ಇದು ನೆನ್ಪಿಟ್ಕೋರಿ. ಮಾಸ್ಟರ್ ಗೈಡ್ ಬುಕ್ಕ ತೊಗೊಂಡ್ರೆ ಮಾತ್ರ ಈ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತಾವೆ. ಯಾರ್ದರೆ ಬುಕ್ಕ ತೊಗೊಂಡು ನೀವು ಕ್ಲಾಸಿಗೆ ಕೂತ್ರೆ ನಡೆಯಲ್ಲ. ಕಡ್ಡಾಯವಾಗಿ ಪ್ರತಿಯೊಂದು ಮಾಸ್ಟರ್ ಗೈಡೇ ತಗೋಬೇಕು. ಕ್ವಶನ್ ಬ್ಯಾಂಕ್ ತಗೋರಿ, ಅದನ್ನೂ ಬಿಡಿಸ್ತದೆ ವಿಡಿಯೋ. ಆಮೇಲೆ 87ರಿಂದ 25 ತನಕ ನವೋದಯ ಮಾದರಿ ಪತ್ರಿಕೆ ತೆಗದಾರ, ಅದನ್ನೂ ತಗೋರಿ, ಅದನ್ನೂ ಪೂರ್ತಿ ಬಿಡಿಸ್ತದ. 250 ಗಣಿತ ಮಾಸ್ಟರ್ ಗೈಡ್ ಅದನ್ನು ಗಣಿತ ಬಿಡಿಸ್ತದ. ನಿಮಗೇನು ಬೇಕು ಆ ಬುಕ್ಕ ಒಂದು, ಈ ವಿಡಿಯೋ ಒಂದು ಆದ್ರೆ ನೀವು ಮನೆಯೊಳಗೆ ನವೋದಯ ಮಾಡ್ಕೋಬಹುದು. ಇದು ಚಾಲೆಂಜ್. ನಾ ಇಷ್ಟು ಚಂದ ನಿಮ್ಮ ಕ್ಲಾಸ್ ರೂಮ್ದಾಗ ಇಷ್ಟು ಚಂದ ನಿಮಗೆ ಅಭ್ಯಾಸ ಬರೋದೇ ಇಲ್ಲ. ಯಾಕಂದ್ರೆ ಏನೋ ಡಿಸ್ಟರ್ಬೆನ್ಸ್ ಇಲ್ಲ. ನೀವು ತಿಳ್ಕೊಬೇಕು. ಭಿನ್ನ ರಾಶಿ ಬರಬೇಕು, ಲಸ ಬರಬೇಕು, ಮೈನಸ್ ಲೆಕ್ಕ ಬರಬೇಕು, ದೊಡ್ಡ ಭಾಗಾಕ ಲೆಕ್ಕ ಬರಬೇಕು. ಮಿನಿಮಮ್ ಭಿನ್ನ ರಾಶಿಗಳು ಕೂಡ್ಸು, ಕಳಿವು, ಗುಣಾಕಾರ, ಭಾಗಾಕಾರ ಬಂದರು ಇದು ಲೆಕ್ಕ ನಿಮಗೆ ಪರ್ಫೆಕ್ಟ್ ತಿಳಿತಾವೆ. ಇದನ್ನೇ ಕೋಚಿಂಗ್ ತೊಗೊಂಡು ಬಿಡ್ರಿ ನೀವು. ಬೇಸಿಕ್ ಕೋಚಿಂಗ್ ತೊಗೊಂಡು ಟೆಲಿಗ್ರಾಮ್ ಕ್ಲಾಸ್ ತೊಗೊಂಡು ನೋಡಿ ಹೆಂಗೆ ಬರ್ತಾವೆ. ಪಾಲಕರು ಶಾಣ್ಯರಾಗ್ತಾರೆ, ಹುಡುಗರು ಶಾಣ್ಯರಾಗ್ತಾರೆ, ಪ್ರತಿಯೊಬ್ಬರು ಕಲ್ತು ನಿರುದ್ಯೋಗಿಗಳು ಶಾಣ್ಯರಾಗ್ತಾರೆ, ಪಾಲಕರು ಶಾಣ್ಯರಾಗ್ತಾರೆ, ನಾವು ಶಾಣ್ಯರಾಗ್ತೀವಿ. ಕಲಿಸೋದ್ರಿಂದ ನಾವು ಶಾಣ್ಯರಾಗ್ತೀವಿ.
4 ದುಡ್ಡು ಖರ್ಚು ಮಾಡಿದ್ರೆ ಕಂಡಾಪಟ್ಟಿ ಉಳಿತಾಯ ಆಗ್ತದೆ ನಿಮಗೆ. ಒಂದು ಇಂಟರ್ನೆಟ್ ಖರ್ಚ, ಒಂದು ನಮ್ಮದು ಸಾಲಿ ಫೀ ಕಟ್ಟಿಬಿಟ್ರೆ ನಿಮಗೆ ಲಕ್ಷಾಂತರ ಗಟ್ಟಲೆ ಫೀ ಉಳಿತು. ಅದನ್ನು ಅರ್ಥ ಮಾಡ್ಕೊಡ್ರಿ. ಹೋಮ್ ಕೋಚಿಂಗ್ ಕ್ಲಾಸ್ ಆಯಾ ತಾಲೂಕಿಗೆ ಒಂದೊಂದು ನಾವು ಸೆಂಟರ್ ಕೊಡ್ತೀವಿ ತೊಗೊಂಡವ್ರಿಗೆ. ನಾನಾಗೆ ತಗೋ ಅಂತ ಹೇಳೋದಿಲ್ಲ. ಹೆಂಗೆ ಮಾಡಬೇಕು? ಹಾನಿ ಬರೋಬ್ಬರಿ 1 ಪಟ್ಟು ಅಂತ ತಿಳ್ಕೋಬೇಕು, ಲಾಭ ಬರೋಬ್ಬರಿ 3 ಪಟ್ಟು ಅನುಪಾತದಾಗ ಬರ್ತದೆ. ಯಾಕಂದರೆ ಇಲ್ಲಿ ಕೊಂಡ ಬೆಲೆ ಮಾರಾಟ ಬೆಲೆ ಇಲ್ಲೇ. ಇದು 1ನೇ ಮಾರಾಟದ ಬೆಲೆ 500 ಅದ, 2ನೇ ಮಾರಾಟದ ಬೆಲೆ 700 ಅದ. ಆ 2ನೇ ಮಾರಾಟದ ಬೆಲೆ ಒಳಗೆ 1ನೇ ಮಾರಾಟದ ಬೆಲೆ ಕಳೆದರೆ ಅಂದ್ರೆ ಲಾಭ ಸಿಗ್ತದೆ. ಲಾಭ ಪ್ಲಸ್ ಹಾನಿ ಸಿಗ್ತದೆ. 700 ಮೈನಸ್ 500 ಬರೋಬ್ಬರಿ ಏನಾಯ್ತು? 200. ಇದ್ರಾಗ ಏನದ? ಲಾಭನೂ ಅದ, 1 ಪಾಲು ಲಾಭ ಅದ, 3 ಪಾಲು ಏನದ? ಇದು 1 ಪಾಲು ಹಾನಿ ಅದ, 3 ಪಾಲು ಲಾಭ ಅದ. ತೆಗೀರಿ. ಈಗ ಎಷ್ಟದ ಅನುಪಾತ? 4 ಅನುಪಾತ. 4 ಅನುಪಾತ ಬರೋಬ್ಬರಿ 200 ರೂಪಾಯಿ ಆದರೆ 1 ಅನುಪಾತ ಬರೋಬ್ಬರಿ ಎಷ್ಟು? 1 ಒಂದ್ಲೆ 200 ಸರೋಸ್ ಬಾಗಿಲೆ 4 1 4 ನೋಡ್ರಿ, 50 ರೂಪಾಯಿ ಏನಾಯ್ತು? 1 ಅನುಪಾತದ ಬಂತು. 1 ಅನುಪಾತ ಏನದ? ಹಾನಿ. ನೋಡ್ರಿ, ಹಾನಿ ಬರೋಬ್ಬರಿ 1 ಅನುಪಾತ ಅದ. ನೋಡ್ರಿ, ಹಾನಿ ಎಷ್ಟು ತಿಳ್ಕೊಂಡ್ರಿ? 1 ಅನುಪಾತ ತಿಳ್ಕೊಂಡ್ರಿ. 1 ಅನುಪಾತ ಅಂತ ತಿಳ್ಕೊಂಡ್ರಿ. ಇದು 1 ಅನುಪಾತ, ಇದು 3 ಅನುಪಾತ. ತಪ್ಪೇನಿಲ್ಲ. ಇದು 1 ಅನುಪಾತ ಹಾನಿ, 3 ಅನುಪಾತ ಲಾಭ. ಒಟ್ಟು ಅನುಪಾತ 1 + 3 ಬರೋಬ್ಬರಿ 4 ಅನುಪಾತ. 4 ಅನುಪಾತ ಲಾಭ ಹಾನಿ ಎರಡೂ ಕೂಡಿಯದ. ಇದರ ಲಾಭನೂ ಅದ, ಹಾನಿನೂ ಅದ. 200 ರೂಪಾಯಿ ಅದ. 1 ಪಟ್ಟು ಲಾಭದ, 3 ಪಟ್ಟು 1 ಪಟ್ಟು ಹಾನಿ ಅದ, 3 ಪಟ್ಟು ಲಾಭ ಅದ. ಅದಕ್ಕೆ ಇಲ್ಲಿ 1 ಪಟ್ಟು ನಾವು ತಗೋಬೇಕು. 4 ಅನುಪಾತ ಇದ್ದಾಗ 200, 1 ಅನುಪಾತಕ್ಕೆ 50 ಏನಿದು ಹಾನಿ. 1 ಅನುಪಾತ ಬರೋಬ್ಬರಿ ಎಷ್ಟದ? 50 ರೂಪಾಯಿ. ಇನ್ನು ಲಾಭ ಬರೋಬ್ಬರಿ 3 ಅನುಪಾತ ಅದ. 3 × 50 150 ರೂಪಾಯಿ ಏನಾಯ್ತು? ಲಾಭ ಆಯ್ತು. ನೋಡಿ, ಲಾಭ ಎಷ್ಟಾಯ್ತು? 150 ಆಯ್ತು. 50 ರೂಪಾಯಿ ಏನಾಯ್ತು? ಹಾನಿ ಆಯ್ತು. ಇನ್ನು ಕೊಂಡ ಬೆಲೆ ನೀವು ಕಂಡು ಹಿಡಿಬೇಕಾದ್ರೆ 2 ನಮೂನೆ. ಕೊಂಡ ಬೆಲೆ ಬರೋಬ್ಬರಿ 1ನೇ ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಹಾನಿ. ಯಾಕಂದ್ರೆ ಮೊದಲಿಂದ 500 ರೂಪಾಯಿಗೆ ಮಾರೋದ್ರಿಂದ ಹಾನಿ ಆಗ್ಯದ ಅಂದ್ರೆ ಕೊಂಡ ಬೆಲೆ ಎಷ್ಟದ? ನೋಡ್ರಿ, 500 ರೂಪಾಯಿ ಅದ. ಮಾರಾಟದ ಬೆಲೆ, ಸಾರಿ, ಇಲ್ಲಿ ಕೊಂಡ ಬೆಲೆ, ಇದು ಮಾರಾಟ ಬೆಲೆ. ಬೇರೆ ಮಿಸ್ಟೇಕ್ ಆಗ್ಯದ. ಮಾರಾಟದ ಬೆಲೆ ಪ್ಲಸ್ ಹಾನಿ. ಮಾರಾಟ ಬೆಲೆ ಎಷ್ಟದ? 500 ಅದ. ಹಾನಿ ಕೂಡಿಸ್ಬೇಕು ಅಂದ್ರೆ ಏನು ಬರ್ತದ? ಕೊಂಡ ಬೆಲೆ ಬರ್ತದ 550 ಆಯ್ತು. ನೋಡಿ, ಕೊಂಡ ಬೆಲೆ ಬರೀ 500. ಇನ್ನೊಂದು 2ನೇದ್ದು ನೋಡಿ. 2ನೇದ್ದು ಕೊಂಡ ಬೆಲೆ ಕಂಡು ಹಿಡ್ರಿ. ಕೊಂಡ ಬೆಲೆ ಬರೋಬ್ಬರಿ 700 ಕೊಂಡು ಹಿಡ್ರಿ. ಕೊಂಡ ಬೆಲೆ ಬರೋಬ್ಬರಿ ಏನು? ಮಾರಾಟದ ಬೆಲೆ ಮೈನಸ್ ಲಾಭ. 2 ಅಷ್ಟೇ ಬರ್ತಾವಿಲ್ಲ ನೋಡ್ರಿ ಉತ್ತರ. ಮಾರಾಟದ ಬೆಲೆಯನ್ನ 700 ಅದ. ಲಾಭ ಎಷ್ಟದ? 150 ಅದ. ಬರೋಬ್ಬರಿ ಇದ್ರದ್ದು 550 ರೂಪಾಯಿನೇ ಬರ್ತದೆ. 2 ತಾಳೆ ಮಾಡಿ ತೋರಿಸಿ. ನಾನು ಭಾಳ ಅತಿ ಇಂಪಾರ್ಟೆಂಟ್ ಗಣಿತ. 550 ಎಲ್ಲಿ ಅದ ನೋಡ್ರಿ? ಉತ್ತರ ಸಂಖ್ಯೆ ಬಿ. 2 ರೀತಿಯಿಂದ ತೋರ್ಸೋಣ. 1ನೇ ಮಾರಾಟದ ಬೆಲೆದೊಳಗೆ ನೀವು 1ನೇ ಮಾರಾಟದ ಬೆಲೆ ಕೊಂಡ ಬೆಲೆ ಕಂಡು ಹಿಡಿಬೇಕಾಗಿದ್ದರೆ ಹಾನಿ ಕೂಡ್ಸ್ರಿ. 2ನೇ ಮಾರಾಟದ ಬೆಲೆ ಕೊಂಡ ಬೆಲೆ ನೀವು ತೆಗಿಬೇಕಾದ್ರೆ ಮಾರಾಟದ ಬೆಲೆ ಮೈನಸ್ ಲಾಭ. 700 ಮೈನಸ್ 100 ಆಯ್ತು, 550. ನೋಡ್ರಿ ಎಷ್ಟು ಚಂದ ತಿಳಿತಾವ ಗಣಿತ ಅನ್ನೋದು ಮೊದಲು ತಿಳ್ಕೊಂಡು. ಇದು ಲಾಭ ಶೇಕಡ ಹಾನಿ ಏನೂ ಇಲ್ಲ. ಅವಾಗ ನಾವು ಹೆಂಗೆ ತೆಗಿಬೇಕು? ಅನುಪಾತ ಅಂತ ತಿಳ್ಕೊಂಡು ಬಿಡಬೇಕು.
ಇನ್ನೊಂದ್ಸಲ ತಿಳಿಸ. ಒಂದು ವಸ್ತು 500 ರೂಪಾಯಿಗೆ ಮಾರಲ್ಪಡುತ್ತದೆ, ಮಾರಾಟದ ಬೆಲೆ ನೆನ್ಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ. ಮತ್ತು ಇದರಿಂದ ನಷ್ಟ ಉಂಟಾಯಿತು. ಅದೇ ವಸ್ತುವನ್ನು 700 ರೂಪಾಯಿಗೆ ಮಾರಾಟ ಮಾಡಿದರೆ ಅಂಗಡಿಯಾತನಿಗೆ ಮೊದಲಿಗೆ ಆಗುತ್ತಿದ್ದ ನಷ್ಟದ ಬದಲಾಗಿ 3 ಪಟ್ಟು ಲಾಭ ಉಂಟಾಗುತ್ತದೆ. ನಷ್ಟ 1 ಪಟ್ಟ ತಿಳ್ಕೋಬೇಕು. ಅದರ 3ರಷ್ಟು ಅಂದ್ರೆ 3 ಪಟ್ಟ ಲಾಭ, 1 ಪಟ್ಟ ಹಾನಿ. ಹಾನಿ ಬರೋಬರಿ 1, ಲಾಭ ಬರೋಬರಿ 3 ಪಟ್ಟ ಅಂದಾಗ ಒಟ್ಟು ಅನುಪಾತ 1 + 3 ಬರೋಬರಿ 4 ಅನುಪಾತ. ಒಂದನೇ ಮಾರಾಟದ ಬೆಲೆ 500 ರೂಪಾಯಿ, ಎರಡನೇ ಮಾರಾಟದ ಬೆಲೆ 700 ರೂಪಾಯಿ. ಲಾಭ ಬರೋಬರಿ ಎರಡನೇ ಮಾರಾಟದ ಬೆಲೆ ಮೈನಸ್ ಒಂದನೇ ಮಾರಾಟದ ಬೆಲೆ 200 ರೂಪಾಯಿ ಬಂತು. 200 ರೂಪಾಯಿದಾಗ ಏನದ, ಲಾಭನೂ ಅದ ಹಾನಿನೂ ಅದ. 4 ಅನುಪಾತಕ್ಕೆ 200 ಆದ್ರೆ 1 ಅನುಪಾತಕ್ಕೆ 1 ಅನುಪಾತ ಏನು ಹಾನಿ ಬರೋಬರಿ. ಹಾನಿ ಬರೋಬರಿ 1 ಅನುಪಾತ 50 ರೂಪಾಯಿ ಆಯ್ತು. ಲಾಭ ಬರೋಬರಿ 3 ಅನುಪಾತ 150. ಈಗ ಎರಡೂ ಕೊಂಡ ಬೆಲೆ ಹೆಂಗೆ ಕಂಡು ಹಿಡಿಬೇಕಂದ್ರೆ, ಮೊದಲಿನ ಮಾರಾಟದ ಬೆಲೆ ಒಳಗೆ 50 ಹಾನಿಯನ್ನು ಕೂಡಿಸಿದ್ರೆ ಏನು ಬರ್ತದೆ, ಮಾರಾಟದ ಬೆಲೆ ಪ್ಲಸ್ ಹಾನಿ = ಕೊಂಡ ಬೆಲೆ. ಸೂತ್ರ ಅದಲ್ಲ. ಕೊಂಡ ಬೆಲೆ ಬರೋಬರಿ ಏನು, ಹಾನಿ ಆದಾಗ ಕೊಂಡ ಬೆಲೆ ಬರೋಬರಿ ಮಾರಾಟದ ಬೆಲೆ ಪ್ಲಸ್ ಹಾನಿ. ನೋಡಿ, ಕೊಂಡ ಬೆಲೆ ಇದು ಒಂದನೇ ಕೊಂಡ ಬೆಲೆ 500 ರೂಪಾಯಿದಾಗ 50 ಕೂಡಿಸಿದ್ರೆ ಏನು ಬರ್ತದೆ, ಕೊಂಡ ಬೆಲೆ ಬರ್ತದೆ. ಇನ್ನು ಎರಡನೇ ಕೊಂಡ ಬೆಲೆ ಕಂಡು ಹಿಡಿಬೇಕಾದ್ರೆ ಮಾರಾಟದ ಬೆಲೆ ಲಾಭದದು. ಮಾರಾಟದ ಬೆಲೆಯಲ್ಲಿ ನೀವು ಲಾಭನ ಕಳೆದ್ರೆ ಕೊಂಡ ಬೆಲೆ ಬರ್ತದೆ. ಎರಡೂ ಟ್ಯಾಲಿಡ್ ಮಾಡಿ ತೋರಿಸಿನ ಯಾವುದಾದ್ರೂ ಉತ್ತರ, ಇದು ಉತ್ತರನೂ ಅಷ್ಟೇ ಬಂತು, ಇದು ಉತ್ತರ ಅಷ್ಟೇ ಬಂದದಂದ್ರೆ ನೀವೇನು ಹಾಕಬೇಕು, 550 B ಅಂತ ಹಾಕ್ಬೇಕು. ತಿಳಿತಲ್ಲ ನಾ ಹೇಳಿದ್ದು. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಬೇಕಾದಂಥ ಟಫ್ ಗಣಿತ ಇದ್ದರೂ ಸುದ್ದೇಕ ಅದನ್ನು ಹೆಂಗೆ ಈಸಿಯಾಗಿ ನೀವು ತಿಳ್ಕೋಬೇಕು ಅನ್ನೋದು ನೀವು ವಿಡಿಯೋ ನೋಡಬೇಕು. ಎಲ್ಲ ಎಸ್ವಿ ಗಣಿತಗಳನ್ನು ಬಿಡಿಸೋದು. ರೀಸನಿಂಗ ಮತ್ತು ಗಣಿತ ಎರಡು ನೀವು ನೋಡ್ಕೊಂಡ್ರೆ ಅಂದ್ರೆ ಮುಂದೆ ಬೇಸಿಕ್ ಅಂತ ಒಂದು ನಿಮಗೆ ಅಭ್ಯಾಸ ಬರ್ತದೆ. ಮುಂದೆ ಜೂನ್ ಮೇ 1ನೇ ತಾರೀಕಿಂದ ಜೂನ್ 1ನೇ ತಾರೀಕು ತನಕ ನನ್ನ ಟೆಲಿಗ್ರಾಮ್ ಕ್ಲಾಸ್ ತಗೊಳ್ಳೋರಿಗೆ ಫ್ರೀಯಾಗಿ 2 ತಿಂಗಳ ನಿಮಗೆ ಏನು ಬರ್ತದೆ, ಬೇಸಿಕ್ ಕೋಚಿಂಗ್ ಫ್ರೀ ಬರ್ತದೆ. ಟೆಲಿಗ್ರಾಮ್ ಜಾಯಿನ್ ಆಗೋದು, ಬೇಸಿಕ್ ಅಭ್ಯಾಸ ಮಾಡೋದು. ಆಮೇಲೆ ಜೂನ್ 1ನೇ ತಾರೀಕು ರೆಗ್ಯುಲರ್ ಕ್ಲಾಸ್ ಚಾಲು ಆಗಿಬಿಡುತ್ತೆ. ಅವಾಗ ಎಷ್ಟು ಶನಿವಾರ ಆಗ್ತೀರಿ ನೋಡಕ್ಕಂತಾರೆ ನೀವು. ನಿಮಗೆ ವೆಕೇಶನ್ ಕ್ಲಾಸಿಗೆ ಫೀನೇ ಇರೋದಿಲ್ಲ. ಮನ್ಯಾಗ ಪೇರೆಂಟ್ಸ್ ತೊಗೊಂಡು ತಯಾರು ಮಾಡ್ತಿದ್ರೆ ನಿಮಗೆ ವಿಡಿಯೋ ಕ್ಲಾಸ್ ಬಂದ್ಬಿಡ್ತಾವೆ ಎಲ್ಲ. ಇನ್ನೊಂದು ವಿಡಿಯೋ ಹೆಂಗೆ ಚಲಾವಣೆ ಮಾಡಬೇಕು ಅದನ್ನೊಂದು ನಾನು ನಿಮಗೆ ಮಾಹಿತಿ ಹೇಳ್ತೀನಿ. ಮತ್ತು ಫೀವರ್ ಅಂತ ತಿಳ್ಕೊಂಡು ಒಂದು ಆ್ಯಂಟಿನ ಬಂದ ಜಿಯೋದವ್ರು, ಅದನ್ನು ತೊಗೊಂಡು ನೀವು ಮನೆ ಮೇಲೆ ಕೂಡಿಸ್ಬಿಡ್ಬೇಕು. ಅದಕ್ಕೆ ಟಿ ವಿ ನಡೀತದೆ, ಒಂದು 8-10 ಮೊಬೈಲ್ ನಡೀತದೆ, ಆಮೇಲೆ ಆ್ಯಂಡ್ರಾಯ್ಡ್ ಟಿ ವಿ ನಡೀತದೆ. ಅದನ್ನು ಕನೆಕ್ಷನ್ ತೊಗೊಂಡು ನಿಮ್ಮ ಮೊಬೈಲಕ್ಕೆ ಆ ಇಂಟರ್ನೆಟ್ ಕನೆಕ್ಟ್ ಮಾಡೋದು. ಅಲ್ಲಿ ಅನ್ಲಿಮಿಟೆಡ್ ಡಾಟಾ ಇರ್ತದೆ. ಅದರ ನೀವು ಒಂದು 600 ರೂಪಾಯಿ ತುಂಬಿಬಿಟ್ರೆ ಮುಗಿದು ಹೋಯ್ತು. ಬೇಕಾದಷ್ಟು ಇಂಟರ್ನೆಟ್ ಯೂಸ್ ಮಾಡಿ. ಆದ್ರೆ ಒಂದೇನು, ಇಂಟರ್ನೆಟ್ ಪವರ್ಫುಲ್ ಬರ್ತದೆ. ಅದಕ್ಕಿಂತಲ್ಲ ಲೈನ್ ಎಳಿಸಿದ್ರಂತೂ ನೀವು ಡೈರೆಕ್ಟ್ ನನ್ನ ಜೋಡಿ ಕ್ಲಾಸ್ನಾಗ ಸಹಿತ ಕೂಡ್ಬೋದು. ಇಲ್ಲಿದೆ ಬೆಂಗಳೂರಿನಿಂದ ನೀವು ಡೈರೆಕ್ಟ್ ನೇರವಾಗಿ ಎದರ ಕೂಡ್ಬೋದು. 300 Mbps ಇದನ್ನು ತೊಗೊಂಡ್ರೆ, ಇಂಟರ್ನೆಟ್ ತೊಗೊಂಡ್ರೆ ಎಲ್ಲ ನೇರವಾಗಿ ಎದರ ಕೂತು ಮಾತಾಡ್ಬೋದು. ಆಮೇಲೆ ಆ ಇಂಟರ್ನೆಟ್ ಏನು ಮಾಡೋದು, ಟೆಲಿಗ್ರಾಮ್ ಆ್ಯಪ್ ಡೌನ್ಲೋಡ್ ಮಾಡಿ ನನಗೆ ಹಾಯ್ ಕಳಿಸಿದ್ರೆ ನಿಮ್ಗೆ ಆ್ಯಡ್ ಮಾಡ್ತಾರೆ. ಅವ್ರ ಹೆಸರು ಅವ್ರಿಗೆಲ್ಲ ತೊಗೊಂಡು ಬರ್ಕೊಂಡು ವೆಕೇಶನ್ 2 ತಿಂಗಳ ಫ್ರೀ ಕೋಚಿಂಗ್. ನೀವು ಬೇಕಾದ ಕೋಚಿಂಗ್ ಕ್ಲಾಸ್ಗೆ ಹೋಗೋದು, ನಮಗೇನು ಅಭ್ಯಂತರ ಇಲ್ಲ. ನೋಡಿ, ಇಷ್ಟೆಲ್ಲ ಅಭ್ಯಾಸನ ನಾವು ನಿಮಗೆ ತಿಳಿಸ್ತೀವಿ, ನೋಡ್ತೀವಿ. ಎಲ್ಲರೂ ಚೆನ್ನಾಗಿ ಬಿಡಿಸ್ಕೊಳ್ತೀವಿ.